ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ರಾಮದುರ್ಗ ತಾಲೂಕಿನ ಅವರಾದಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ದೇವರ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಸಾಗಿತು. ಈ ಮೊದಲು ಈ ಜಾತ್ರೆಯ ಪ್ರಯುಕ್ತವಾಗಿ ಓಕ್ಳಿಯನ್ನು ಮಾಡಲಾಗುತ್ತಿತ್ತು. ತದನಂತರದಲ್ಲಿ ರಥವನ್ನು ನಿರ್ಮಿಸಿ ಪ್ರತಿ ವರ್ಷ ರಥೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಈ ಗ್ರಾಮದ ಗ್ರಾಮಸ್ಥರು ಆಚರಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿದೆ, ವೀಕ್ಷಿಸೋಣ ಬನ್ನಿ. ರಾಮದುರ್ಗ ತಾಲೂಕಿನ ಅವರಾದಿ ಗ್ರಾಮದ ಶ್ರೀ ಬಸವೇಶ್ವರ ದೇವರ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ಮೊದಲು ಶ್ರೀ ಬಸವೇಶ್ವರ ದೇವರ ಓಕ್ಳಿಯನ್ನು ಮಾಡಲಾಗುತ್ತಿತ್ತು. ತದನಂತರದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ರಥವನ್ನು ನಿರ್ಮಿಸಿ ಪ್ರತಿ ವರ್ಷವೂ ರಥೋತ್ಸವವನ್ನು ಮಾಡಲಾಗುತ್ತಿದೆ. ನಂಬಿದ ಭಕ್ತರ ಆರಾಧ್ಯ ದೈವನಾಗಿ ಭಕ್ತರ ಎಲ್ಲ ಇಷ್ಟ ಕಾಮನೆಗಳನ್ನು ಪೂರೈಸುತ್ತಾ ಭಕ್ತರ ಮನೆ ದೇವರಾಗಿದ್ದಾರೆ. ಮುಂಜಾನೆ ದಿವಸ ಈ 20ನೇ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ 50ರಿಂದ 100 ಜನ ಸುಮಂಗಲೆಯರು ಕುಂಭಮೇಳದೊಂದಿಗೆ ಮಲಪ್ರಭೆಯ ತೀರದಲ್ಲಿ ಕುಂಭವನ್ನು ತುಂಬಿಕೊಂಡು ಬಸವೇಶ್ವರರ ದೇವಸ್ಥಾನ ಅವರಾದಿಯ ಸುಮಂಗಲಿಯರು ಅವರಾದಿಗೆ ಆಗಮಿಸಿ ತುಂಬು ಅಭಿಷೇಕ ಮಾಡಿದರು. ತದನಂತರದಲ್ಲಿ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸುಮಾರು 5 ಗಂಟೆಗೆ ಶ್ರೀ ಬಸವಣ್ಣ ದೇವರ ರಥೋತ್ಸವವು ಅವರಾದಿಯ ಪರಮಪೂಜ್ಯರಾದ ಶ್ರೀ ಶಿವಮೂರ್ತಿಗಳು, ತೋರ್ಗಲದ ಪರಮಪೂಜ್ಯರಾದ ಚನ್ನಮಲ್ಲ ಶಿವಾಚಾರ್ಯರು ಸ್ವಾಮಿಗಳು, ಮುಳ್ಳೂರಿನ ಪರಮಪೂಜ್ಯರು ಹಾಗೂ ರಾಮದುರ್ಗದ ಪರಮಪೂಜ್ಯರ ಸನ್ನಿಧಾನದಲ್ಲಿ ವಿಜೃಂಭಣೆಯಿಂದ ಶ್ರೀ ಬಸವೇಶ್ವರ ದೇವರ ತೇರು ಸಾಗಿತು. ತದನಂತರದಲ್ಲಿ ಜಾನಪದ ಸಂಭ್ರಮ, ಮಹಾದಾನಿಗಳಿಗೆ ಗೌರವ ಅರ್ಪಣೆ ಕಾರ್ಯಕ್ರಮದಲ್ಲಿ ಅವರಾದಿಯ ಪರಮಪೂಜ್ಯರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಪ್ರಾರಂಭವಾದವು. ಅಧ್ಯಕ್ಷರಾದ ಶ್ರೀ ಚನ್ನಬಸವ ಕುಲಕರ್ಣಿ ಇವರು ಪ್ರಾಸ್ತಾವಿಕವಾಗಿ ಬಸವಣ್ಣ ದೇವರ ಕುರಿತು ಮಾತನಾಡಿದರು. ಬಸವಣ್ಣವರು ನೆಲೆ ನಿಂತ ಮೇಲೆ ಈ ಅವರಾದಿ ಒಕ್ಕಲಿಗರ ಮನೆ ಹಾಗೂ ಮನ ತುಂಬಿದ ರೀತಿಯನ್ನು ವಿವರಿಸಿದರು ಹಾಗೂ ಎಲ್ಲ ಒಕ್ಕಲಿಗರಿಗೆ ಆಶೀರ್ವಾದವನ್ನು ನೀಡುತ್ತಾ ಕುಳಿತಿರುವ ಬಸವೇಶ್ವರರ ಬಗ್ಗೆ ವರ್ಣಿಸಿದರು. ತದನಂತರದಲ್ಲಿ ಪರಮಪೂಜ್ಯರ ಸನ್ನಿಧಾನ ಭಾಷಣದಲ್ಲಿ ಅವರಾದಿಯು ಕಲಾವಿದರ ನಾಡು, ಕಲೆಗೆ ಪ್ರೋತ್ಸಾಹ ನೀಟ್ಟ ನಾಡು, ಎಲ್ಲರಿಗೂ ಶ್ರೀ ಗುರುಗಳ ಹಾಗೂ ಶರಣ ಹಾಗೂ ಬಸವಣ್ಣವರ ಆಶೀರ್ವಾದವಿದೆ ಎಂದು ಹೇಳಿದರು. ಗುರುಭ್ಯೋ ನಮಃ. ಸತತ 20 ವರ್ಷಗಳ ಕಾಲ ಮೊದಲನೇದಾಗಿ ಬಸವೇಶ್ವರ ಒಂದು ಐತಿಹಾಸಿಕ ಸ್ಥಳ ಅಂತಕ್ಕಂಥದ್ದು ಹೇಗಪ್ಪ ಅಂತಂದರೆ ಈ ಒಂದು ದೇವಸ್ಥಾನವನ್ನು ಜಕಣಾಚಾರ್ಯ ಅವರು ನಿರ್ಮಿಸಿದಾರ ಅಂತಕ್ಕಂಥದ್ದು ಒಂದು ಐತಿಹ್ಯ. ಹಾಗೆ ಈ ಒಂದು ದೇವಸ್ಥಾನದ ಪರಂಪರೆಯಲ್ಲಿ ಮೊದಲನೇದಾಗಿ ಓಕಳಿ ಇತ್ತು. ಓಕಳಿ ನಂತರ ಮಹಾರಥೋತ್ಸವ 20 ವರ್ಷಗಳ ಹಿಂದೆ ರಥೋತ್ಸವವನ್ನು ಆಚರಿಸಿ ಅಲ್ಲಿಂದ ಇಲ್ಲಿವರೆಗೂ ಸಹ ಮಹಾರಥೋತ್ಸವವನ್ನು ಸಾಯಂಕಾಲ 5 ಗಂಟೆಗೆ ಆಚರಿಸ್ಕೊಂಡು ಬರ್ತಾವಿದ್ವಿ. ಅದಕ್ಕಿಂತ ಪೂರ್ವ ಕಾಲದಲ್ಲಿ ಬೆಳಗ್ಗೆ ಗಂಗಾ ಮಹೋತ್ಸವ ಅಂದರೆ ಗಂಗಾ ಪೂಜೆಯಿಂದ ಪ್ರಾರಂಭವಾದ ನಮ್ಮ ಜಾತ್ರೆ, ಗಂಗಾ ಪೂಜೆ, ಸಾಮೂಹಿಕ ವಿವಾಹ, ತದನಂತರದಲ್ಲಿ ಮಹಾರಥೋತ್ಸವ, ಹೀಗೆ ಹರಗುರು ಚರಮೂರ್ತಿಗಳ ಸ್ವಹಸ್ತದಿಂದ ಸಹಾಯಹಸ್ತದಿಂದ ಹಾಗೂ ದಾನಿಗಳ ಆಮೇಲೆ ಭಕ್ತಾದಿಗಳ ಎಲ್ಲ ಸಹಾಯಹಸ್ತದಿಂದ ಈ ಒಂದು ರಥೋತ್ಸವ ಸಾಯಂಕಾಲ 5 ಗಂಟೆಗೆ ಸರಿಯಾಗಿ 5 ಗಂಟೆಗೆ ಒಂದು ರಥೋತ್ಸವ ನಡೀತದೆ ಅಂತಕ್ಕಂಥದ್ದು. ತದನಂತರದಲ್ಲಿ ರಾತ್ರಿ ಕಾರ್ಯಕ್ರಮ ವೇದಿಕೆಯ ಮೇಲೆ ಎಲ್ಲ ಶ್ರೀಗಳ ಆಶೀರ್ವಾದದಿಂದ ಒಂದು ರಾತ್ರಿ ಕಾರ್ಯಕ್ರಮ ನೆರವೇರ್ತದೆ. ಆಮೇಲೆ ರಸಮಂಜರಿ ಕಾರ್ಯಕ್ರಮ ಅಂತಕ್ಕಂಥದ್ದು ರಾತ್ರಿ 10 ಗಂಟೆಯ ನಂತರ ರಸಮಂಜರಿ ಕಾರ್ಯಕ್ರಮ ಇದೆ. ಹೀಗೆ ಇವು ಎಲ್ಲ ಕಾರ್ಯಕ್ರಮಗಳು ಹರಗುರು ಚರಮೂರ್ತಿಗಳ ಆಶೀರ್ವಾದದಿಂದ, ಭಕ್ತಾದಿಗಳ ಒಂದು ಆಶಯದಿಂದ, ಆಮೇಲೆ ಊರಿನ ಗ್ರಾಮದ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಈ ಎಲ್ಲ ಕಾರ್ಯಕ್ರಮವು ಸಾಂಗವಾಗಿ ನೆರವೇರ್ತವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅವರಾದಿಯ ಸುಕ್ಷೇತ್ರ ಶ್ರೀ ಬಸವಣ್ಣ ದೇವರ 20ನೇ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಇವತ್ತು ಭವ್ಯವಾದ ರಥೋತ್ಸವ ಜರುಗ್ತಾ ಇದೆ. ಅವರಾದಿ ಅಂತಂದ್ರೆ ಸಂತ ಶರಣರ ಬೀಡು, ಅವರಾದಿಯ ಮೂಲ ಫಲಹಾರೇಶ್ವರರ ನಾಡು. ಈ ಭೂಮಿಯೊಳಗೆ, ಈ ನಾಡಿನೊಳಗೆ ಶಿವಯೋಗಿಗಳ ಶಿವತತ್ವವನ್ನು ಸಾರಿ ಹೋದಂಥವರು. ಅದರ ಜೊತೆಗೆ ಬಸವಣ್ಣನ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಬಸವಣ್ಣ ದೇವರ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ದೇವಸ್ಥಾನ ಹಾಗೂ ಒಂದು ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಗ್ರಾಮ ಅವರಾದಿ ಗ್ರಾಮ ಅಂತ ಹೇಳಿದರೆ ತಪ್ಪಾಗಲಾರದು. ಬಸವಣ್ಣನ ಪಾದದೊಳಗೆ ಪಾತಾಳ ಗಂಗೆ, ಬಸವಣ್ಣನ ಶಿರದೊಳಗೆ ಶ್ರೀ ಕೈಲಾಸ ಯಾವ ರೀತಿಯಾಗಿ ಇರ್ತದನೋ ಅದೇ ರೀತಿಯಾಗಿ ಅವರಾದಿಯ ಬಸವಣ್ಣ ದೇವರು ಎಲ್ಲರ ಭಕ್ತರ ಮನೆಗಳಲ್ಲಿ ಮತ್ತು ಮನಗಳಲ್ಲಿ ನೆಲೆಗೊಂಡಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಪುಣ್ಯಾತ್ಮರೇ, ಈ ಗ್ರಾಮದೊಳಗೆ ಎಲ್ಲ ಗುರು ಹಿರಿಯರು ಬಸವಣ್ಣ ದೇವರ ಒಂದು ಇತಿಹಾಸವನ್ನು ನಾವು ನೋಡ್ತಾ ಹೋದಾಗ ಮೂಲ ಫಲಹಾರೇಶ್ವರರು
ಕಂಟಲಿ ಬಸವಣ್ಣನ ಮುಖಾಂತರನ ಅವರಾದಿ ಗ್ರಾಮಕ್ಕೆ ಬಂದರು ಅಂತಕ್ಕಂಥ ಐತಿಹ್ಯ ಐತಿ. ಹಲವಾರು ರಾಜ ಮಹಾರಾಜರೆಲ್ಲರೂ ಕೂಡ ನಮ್ಮ ಗ್ರಾಮಕ್ಕೆ ಬರಬೇಕು, ತಮ್ಮ ಗ್ರಾಮಕ್ಕೆ ಬರಬೇಕು ಅಂತಕ್ಕಂಥ ಮನವಿಯನ್ನು ಇಟ್ಟಾಗ ಯಾವ ಸ್ಥಳದೊಳಗೆ ಕಂಟಲಿ ಬಸವಣ್ಣ ಹೋಗ್ತದನೋ ಅಂತಕ್ಕಂಥ ವಿಚಾರವರು ಕೂಡ ಬರ್ತದೆ. ಆ ರೀತಿಯಾಗಿ ಬಸವಣ್ಣ ಅಂತಂದ್ರೆ ಈ ನಾಡಿನೊಳಗೆ ಶ್ರಮಜೀವಿಗಳ, ಅದು ರೈತರ ಒಂದು ಎತ್ತಾಗಿ ರೈತರು ಕಷ್ಟಪಡ್ತಕ್ಕಂಥ ಕಷ್ಟವನ್ನು ಕೂಡ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಮಾಡ್ತಕ್ಕಂಥ ಒಂದು ದಿವ್ಯವಾದಂಥ ಒಂದು ಈ ನಾಡಿನೊಳಗೆ ಇಂತಹ ಒಂದು ಗ್ರಾಮದ ಜಾತ್ರಾ ಮಹೋತ್ಸವ. ಇಲ್ಲಿ ಹಲವಾರು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಿರ್ತಕ್ಕಂಥ ದೇವರು ಅಂತಂದ್ರೆ ಶ್ರೀ ಬಸವಣ್ಣ ದೇವರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಪ್ರತಿ ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ಪೂರೈಸಿ ಯಾರಿಗೆ ಏನು ಕೇಳ್ತಾರೋ, ಯಾರು ಭಕ್ತಿಯಿಂದ ನಡ್ಕೊತಾರೋ, ಇದೊಂಥರ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಬಸವಣ್ಣ ದೇವರ ಒಂದು ಸದಾಶೀರ್ವಾದದಿಂದ ಅವರಾದಿ ಗ್ರಾಮದೊಳಗೆ ಆಗಿರ್ತಕ್ಕಂಥ ಕಲಾ ತಂಡಗಳಿಗೆ ಲೆಕ್ಕನೇ ಇಲ್ಲ. ಅವರಾದಿಯ ಎಲ್ಲ ಗ್ರಾಮಸ್ಥರು ಮಾಡದೇ ಇರತಕ್ಕಂಥ ಒಂದೇ ಒಂದು ಕಲೆ ಸಹಿತ ಉಳಿದಿಲ್ಲ. ಪ್ರತಿಯೊಂದು ಕಲೆಯೊಳಗೂ ಕೂಡ ಅವರಾದಿಯ ಗ್ರಾಮದ ಗ್ರಾಮಸ್ಥರು ನೈಪುಣ್ಯತೆಯನ್ನು ತೋರಿಸಿದ್ದಾರೆ. ಈ ದೇಶದ ತುಂಬೆಲ್ಲ ದೆಹಲಿಯಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮದೊಳಗೆ ಸಹಿತ ಭಾಗವಹಿಸಿ, ಪ್ರತಿ ವರ್ಷ ದಸರಾ ಕಾರ್ಯಕ್ರಮದಲ್ಲೂ ಸಹಿತ ಭಾಗವಹಿಸಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಅದಕ್ಕೆ ಏನಾದರೂ ಮೂಲ ಕಾರಣ, ಒಂದು ಶಕ್ತಿ ಕೇಂದ್ರ, ಒಂದು ಪುಣ್ಯದ ಬೀಡು ಅನ್ನೋದು ಏನಾದರೂ ಇದ್ದರೆ ಅದು ಬಸವಣ್ಣನ ಆಶೀರ್ವಾದ ಅಂತ ಹೇಳಿದರೆ ತಪ್ಪಾಗಲಾರದು. ಬಸವಣ್ಣ ದೇವರು ಹಲವಾರು ಜನರಿಗೆ ಮನದೇವರಾಗಿ ಹಲವಾರು ಈ ನಾಡಿನಾದ್ಯಂತ ಸುಮಾರು 10 ರಿಂದ 15 ಜಿಲ್ಲೆಗಳಿಂದ ಇಲ್ಲಿರ್ತಕ್ಕಂಥ ಸದ್ಭಕ್ತರಿಗೆಲ್ಲರಿಗೂ ಮನದೇವರಾಗಿ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಬಂದಿರತಕ್ಕಂಥ ಭಕ್ತರಿಗೆ ಆಶೀರ್ವಾದ ಮಾಡ್ತಾ ಬಂದಿದ್ದಾನೆ. ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಸದಾಶೀರ್ವಾದ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಇದೊಂಥರ ಸರ್ವ ಜಾತಿಗಳ ಜನಾಂಗದ ಬೀಡು ಅಂತ ಹೇಳಿದ್ರೆ ನಡೀತದೆ. ಎಲ್ಲ ಜಾತಿಯವರು ಕೂಡ ಇಲ್ಲಿ ಬಂದು ತಮ್ಮ ತಮ್ಮ ಕಷ್ಟಗಳನ್ನು ಬಸವಣ್ಣ ದೇವರ ಪಾದದೊಳಗೆ ಅರ್ಪಿಸಿ ಆ ಬಸವಣ್ಣ ದೇವರಿಂದ ಮುಕ್ತಿಯನ್ನು ಪಡೆದಿದ್ದಾರೆ. ಅಂತಹ ಒಂದು ಈ ಊಡಿನ, ಈ ನಾಡಿನ ಬಸವಣ್ಣ ದೇವರ ಜಾತ್ರಾ ಕಾರ್ಯಕ್ರಮ 20ನೇ ವರ್ಷದ ರಥೋತ್ಸವ. ಸತತವಾಗಿ 20 ವರ್ಷಗಳಿಂದ ಮಹಾರಥೋತ್ಸವವನ್ನು ಪೂಜ್ಯರ ಸನ್ನಿಧಾನದೊಳಗೆ, ತೊರಗಲ್ಲ ಶ್ರೀಮಠದ ಪೂಜ್ಯರ ಸನ್ನಿಧಾನದೊಳಗೆ, ಅವರಾದಿ ಶ್ರೀಮಠದ ಪೂಜ್ಯರ ಸನ್ನಿಧಾನದೊಳಗೆ, ರಾಮದುರ್ಗ ಪೂಜ್ಯರ ಸನ್ನಿಧಾನದೊಳಗೆ ಹಾಗೂ ಮುಳ್ಳೂರಿನ ಪೂಜ್ಯರ ಶ್ರೀ ಸನ್ನಿಧಾನದೊಳಗೆ ಸಾಯಂಕಾಲ 5 ಗಂಟೆಗೆ ಅದ್ಧೂರಿಯಾಗಿ ಜರುಗ್ತಾ ಇದೆ. ಎಲ್ಲರೂ ಕೂಡ ಬಸವಣ್ಣ ದೇವರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳಿ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೆ. ಈ ವರ್ಷ ಪ್ರತಿ ವರ್ಷವೂ 20ನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದೆ. ಪ್ರತಿ ವರ್ಷವೂ ಸಾಮೂಹಿಕ ಲಗ್ನಗಳನ್ನು ಮಾಡ್ತಿದ್ದೀವಿ. ಆದರೆ ಈ ವರ್ಷ ಮುಹೂರ್ತ ಅದು ಇಲ್ಲದಕ್ಕೆ ಲಗ್ನ ಮಾಡೋದಿಲ್ಲ. ಅದಕ್ಕಾಗಿ ಕುಂಭಮೇಳ ಮಾಡಾಕತ್ತೀವಿ. ಅದಕ್ಕಾಗಿ ಊರಿನ ಎಲ್ಲ ಗ್ರಾಮದ ಎಲ್ಲ ಹಿರಿಯರು ಗ್ರಾಮದ ಮಹಿಳೆಯರು ಎಲ್ಲರೂ ಸೇರಿ ಕುಂಭಮೇಳ ಮಾಡಾಕತ್ತೀವಿ. ಅದ್ಧೂರಿಯಾಗಿ ಮಾಡಿಕೊಡ್ತಾರೆ. ದೇವರ ಆಶೀರ್ವಾದ ಐತಿ, ಬಸವಣ್ಣವರ ಆಶೀರ್ವಾದ ಐತಿ. ಅದರಲ್ಲಿದ್ದ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನೀಟಿದ್ದಾವೆ. ಟೋಟಲ್ ಒಂದು 60 ಕುಂಭ ಅದಾವೆ. 60 ಕುಂಭ ಎಲ್ಲನೂ ಎಲ್ಲರಿಗೂ ಒಂದೇ ಥರ ಸೀರೆ ಕುಂಭ ಎಲ್ಲವನ್ನ ತಂದು ಕೊಟ್ಟಿದ್ದೀವಿ. ಅದು ಸರಿಯಾಗಿ ಆಗಲಿ ಅಂಥೇಳಿ ಕುಂಭಮೇಳ ಮಾಡ್ಕೊತ ಹೊಳಿಗೆ ಗಂಗಾ ಪೂಜೆ ಮಾಡ್ತೇವೆ. ಗಂಗಾ ಪೂಜೆ ಮಾಡ್ಕೊಂಡು ನೀರು ತುಂಬ್ಕೊಂಡು ಬಂದು ಗುಡಿಗೆ ಬಂದು ಆ ನಂತರ ಮಠಕ್ಕೆ ಹೋಗಿ ಆ ನಂತರ ಇಲ್ಲಿಗೆ ಬಂದು ಮುಗಿಸ್ತೇವೆ. ಓರೆ ಇದು 3-4 ಜಿಲ್ಲಾ ಜನ ಬರ್ತಾರೆ. ಬೈಲಹೊಂಗಲಿದ್ದ ಬರ್ತಾರೆ, ಧಾರವಾಡ, ಹುಬ್ಬಳ್ಳಿ, ಹೊಳೆಹಾಲೂರು, ಹಿಂಗೆ ಬಾಗಲಕೋಟೆ ಇಂಥ ಭಕ್ತರು ಭಯಂಕರ ಅದಾರ. ಬಸವಣ್ಣಗೆ ನಡ್ಕೊಳ್ಳೋರು ಅವ್ರ ಮನೆದೇವ್ರು ಇದು. ಅವ್ರ ಬಂದು ಇಲ್ಲಿ ಜಾತ್ರೆ ಮಹೋತ್ಸವ ಕಾರ್ಯಕ್ರಮದಾಗ ಭಾಗಿಯಾಗ್ತಾರೆ. ಜಾತ್ರಾ ಮಹೋತ್ಸವ 20ನೇ ವರ್ಷದ ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತು 23/3/2026 ಬಸವೇಶ್ವರ ಜಾತ್ರಾ ಮಹೋತ್ಸವ ಸಾಯಂಕಾಲ 5:30 ಜರುಗುವುದು. ಎಲ್ಲ ಸದ್ಭಕ್ತರು
ಬರಬೇಕಾಗಿ ವಿನಂತಿ. ಇತಿಹಾಸಪೂರ್ವಕವಾಗಿ ಈ ಅವರಾದಿ ಗ್ರಾಮವು ಫಲಹಾರೇಶ್ವರ ಸಂಸ್ಥಾನ ಮಹಾಸ್ವಾಮಿಗಳು ಅರಳಿಕಟ್ಟಿಯಿಂದ ಈ ಅವರಾದಿ ಗ್ರಾಮಕ್ಕೆ ಆಗಮಿಸಿದವರು. ಅಲ್ಲಿಂತ್ರ ನಂದಿ ಬಂದು ಎಲ್ಲಿ ಈ ಅವರಾದಿ ಗ್ರಾಮದೊಳಗೆ ಎಲ್ಲಿ ಮಲಗ್ತೈತಿ ಅಲ್ಲಿ ಅವರಾದಿ ಕಟ್ಟೋಣ ಅಂತ ಹೇಳಿ ಈ ಫಲಹಾರೇಶ್ವರ ಸಂಸ್ಥಾನ ಮಟ್ಟ ಮೂಲ ಪೀಠ ಫಲಹಾರ ಸ್ವಾಮಿಗಳು ಹೇಳ್ಯಾರ. ಅಲ್ಲಿಂತ್ರ ಈ ಊರೊಳಗೆ ನಂದಿನೂ ಬಂದು ನೆಲೆಸ್ಯಾನ. ಇತಿಹಾಸಪೂರ್ವಕ ಹೇಳ್ಬೇಕಂತಂದ್ರೆ ಮೊದಲೇಕಿದು ಸಣ್ಣ ಜಕಣಾಚಾರಿ ಗುಡಿ, ಇಲ್ಲೇ ಒಂದು ದೊಡ್ಡ ಹೊಂಡಿತ್ತು. ಆ ಹೊಂಡನ ಪೂಜೆ ಮಾಡ್ಕೊತ ಬರ್ತಿದ್ರು. ಲಿಂಗೈಕ್ಯ ಮೃತ್ಯುಂಜಯ ಮಹಾಸ್ವಾಮಿಗಳು ಈ ಹೊಂಡದ ಪೂಜೆ ಮಾಡೋ ಕಾಲಕ್ಕೆ ಇಲ್ಲಿ ಊರೊಳಗೆ ಹೆಣ್ಮಕ್ಳು ನೀರು ಇವು ಹೊಂಡ ಆಡಕ್ಕೆ ಬರ್ತಿದ್ರು, ನೀರು ತುಂಬಿಸ್ತಿದ್ರು. ಊರೊಳಗೆ ಎಲ್ಲರೂ ಹೊಂಡ ತುಂಬಿಸಿಂದ ಆ ನೀರು ತೊಗೊಂಡು ಹೆಣ್ಮಕ್ಳು ಗೋಸ್ತಿದ್ರು. ಈ ಅನಿಷ್ಟ ಪದ್ಧತಿ ತಪ್ಪಿಸ್ಬೇಕಂತೇಳಿ ಬ್ಯಾಡಪ್ಪ ಇನ್ನು ಹೊಂಡ ಮಾಡಬೇಡ್ರಿ ಅಂಥೇಳಿ ಇನ್ನು ತೇರು ಹೇಳಿರನ್ನು ಅಂತ ವಿಚಾರಕ್ಕೆ ತೇರು ಮಾಡಕ್ಕೆ ಬಂತು. ಇಲ್ಲಿ ಚಾರ್ಲಿ ಬಸಪ್ಪ ಅಂತ ಇದ್ದೊಬ್ಬವ, ಅವ ತೇರ ಹೇಳೋದು ಬಸವಾನಂದ ಅಂತ ಹೇಳಿ ಅವ ಬಿದ್ರಿನ ತೇರು ಮಾಡಿ ಹೇಳ್ತಿದ್ದ. ಮೂಲ ಭಕ್ತವ ಅಂದರೆ ನೀವು ಊರೊಳಗೆ ಎಲ್ಲರೂ ಭಕ್ತರ ಕರೆವು, ಆದ್ರೆ ಅವ ಇದನ್ನು ಹುಟ್ಟು ಹಾಕಿದ. ಬಾದಿನಿಂತ್ರ ಈ ಅವರಾದಿ ಕತ್ರಿಲಿಂತ್ರ ಬರ್ತಿದ್ದ ಅವ್ನು ತೇರು ಹೇಳಕ್ಕೆ. ಅವನದೊಂದು ಪಾಪ ಅವ ಜೀವಿತ ಅವಧಿ ಒಳಗನ ಆಗಲಿಲ್ಲ. ಅವ ಲಿಂಗೈಕ್ಯ ಆದ ನಂತರ ಊರೊಳಗೆ ಎಲ್ಲ ಹಿರಿಯರು ಗುರು ಹಿರಿಯರು ಕೂಡಿಕೊಂಡು ಶ್ರೀ ಮೃತ್ಯುಂಜಯ ಅಪ್ಪಗಳ ನೇತೃತ್ವ, ಲಿಂಗೈಕ್ಯ ಮೃತ್ಯುಂಜಯ ಅಪ್ಪರ ನೇತೃತ್ವದೊಳಗೆ ತೇರು ಮಾಡೋಣಂತ ಹೇಳಿ ತೇರು ಮಾಡಿದರು. ತೇರು ಮಾಡಿಂದ ಈ ಹೊಂಡ ಪೂಜಾ ಕೈಬಿಟ್ರು. ಈ ಊರೊಳಗೆ ಈ ಬಾಬ್ದಾರ್ ಇರ್ತಾರೆ, ಎಲ್ಲ ಮಂತ್ಯಂದವರು ಹಿರೇಮಠದಾರಂತ ಹಿಡ್ಕೊಂಡು ಈ ಮೇಟಿಯಾರಾತ ಹುಗಾರಾತ ಎಲ್ಲರೂ ಕೂಡ್ಕೊಂಡು ಎಲ್ಲ ಸಮಾಜದವರು ಆರತಿ ತೊಗೊಂಬರ್ತಾರೆ. ಆರತಿ ತೊಗೊಂಬಂದು ಈ ಪೂಜೆ ಮಾಡಿ ಸಾಯಂಕಾಲ 5 ಗಂಟೆಗೆ ಹರಗುರು ಚರ್ಮೂರ್ತಿಗಳ ಕೂಡ್ಕೊಂಡು ಈ ಊರಿನ ಶಿವಮೂರ್ತೇಶ್ವರ ಶ್ರೀಮಂದಿರ ಪರಮ ಸ್ವರೂಪಿ ಶಿವಮೂರ್ತಿ ಮಹಾಸ್ವಾಮಿಗಳು ಹಾಗೂ ತೊರಗಲ್ ಗಚ್ಚಿನ ಹಿರೇಮಠದ ಸ್ವಾಮಿಗಳು, ಮುಳ್ಳೂರು ಹಿರೇಮಠದ ಸ್ವಾಮಿಗಳು ಹಾಗೂ ರಾಮದುರ್ಗ ಶಿವಮೂರ್ತೇಶ್ವರ ಮಹಾಸ್ವಾಮಿಗಳು ಮತ್ತು ಸಂಗಳ ಚಿದ್ರೂಪನಾಥ ಮಹಾಸ್ವಾಮಿಗಳು ಎಲ್ಲರೂ ಭಕ್ತರು ಕೂಡ್ಕೊಂಡು ಅವ್ರ ಸಮ್ಮುಖದೊಳಗೆ ಮತ್ತು ಈ ಬೈಲೊಂಗಲಿಂತ್ರ ಭಕ್ತರು ಬರ್ತಾರೆ, ಧಾರವಾಡಿಂತ್ರ ಬರ್ತಾರೆ, ಸುತ್ತಮುತ್ತ ಬರ್ತಾರೆ, ಹಾನಗಲ್ ತಾಲೂಕಿನಿಂತ್ರ ಮಾರಂಬೀಡು ಗ್ರಾಮದಾಗಿಂತ್ರ ಬರ್ತಾರೆ, ಹಾನಗಲ್ ತಾಲೂಕು ಕಂಚಿನಗು ಗ್ರಾಮದಿಂತ್ರ ಬರ್ತಾರೆ. ಎಲ್ಲರೂ ಕೂಡ್ಕೊಂಡು ಹೊಳೆ ಆಲೂರಿಂತ್ರ ಬರ್ತಾರೆ. ಇಷ್ಟೂರು ಕೂಡ್ಕೊಂಡು ಈ ಬಸವ ತೇರನ ಸಾಂಗ ಮಾಡ್ತೀವಿ. ಪ್ರಸಾದ ವ್ಯವಸ್ಥೆ ಇರ್ತೈತಿ. ಸುತ್ತಮುತ್ತ ಹಳ್ಳಿಯಾಗಿಂತ್ರ ಬರ್ತೈತಿ, ಸೂರ್ಯಬಾಣಿ ಯಂತ್ರ ಬರ್ತೈತಿ, ಶಿವಪೇಟೆ ಯಂತ್ರ ಬರ್ತೈತಿ, ಸಂಗೊಳ್ಳಿ ಯಂತ್ರ ಬರ್ತೈತಿ, ಕಾಕ್ಲೂರು ಯಂತ್ರ ಬರ್ತಾರೆ, ರಾಮದುರ್ಗ ಅಂತ ಬರ್ತಾರೆ. ಎಲ್ಲ ನಮ್ಮ ರಾಮದುರ್ಗ ತಾಲೂಕಿನ ಮಂದಿ ಸುತ್ತಮುತ್ತ ತಾಲೂಕಿನವ್ರು ಕೂಡ್ಕೊಂಡು ತೇರನ್ನು ಎಳಿಸಿ ಸಾಯಂಕಾಲ ಮತ್ತು ಶ್ರವಣ ಹೂವು ಕಾರ್ಯಕ್ರಮ ಮಾಡ್ತೀವಿ. ಎಲ್ಲ ಹಿರಿಯರ್ಗೂ ಮಠದೊಳಗೆ ಶ್ರವಣ ಹೂವು ಕಾರ್ಯಕ್ರಮ ಮಾಡ್ತೀವಿ. ಇಷ್ಟು ಹೇಳಿ ನನ್ನ ಮಾತಿಗೆ ಶಾಂತಿ ಅಂತ ಹೇಳ್ತೀನಿ. ಬಸವಜನ ಗಣ್ಯರಾದ ಶ್ರೀ ಬಸಪ್ಪ ರಮಣದವರು, ಶ್ರೀ ಶಿವಪ್ಪ ಮಂತಿಯವರು, ಕಮ್ಮಾರವರು, ಶಿವಾರ್ಬೋಧ ಶಿಕ್ಷಾ ದಶಮಿ, ಚನ್ನಬಸವರಾಜ್ ಕುಲಕರ್ಣಿಯವರೇ, ಡಾಕ್ಟರವರೇ, ಬರಿಬರಣ್ಣವೇ, ಈ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಆ ಕಾರ್ಯಕ್ರಮದ ಅಂಗವಾಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಜಾತ್ರೆಯನ್ನು ಎಲ್ಲ ಊರಿನ ಎಲ್ಲ ಜನರು ಸಂತೋಷದ ಆಚರಣೆ ಮಾಡೋದ್ರ ಮೂಲಕ ಜಾತ್ರಾ ಮಹೋತ್ಸವ ಆಚರಣೆ ಮಾಡಿದ್ರು. ಮತ್ತು ಸಂಜೆ ಕಾರ್ಯಕ್ರಮ ಇರಬೇಕು ಅಂತಂದು ಬಿತ್ತು. ಆದರೆ ಅದು ಕೈಗೂಡಲಿಲ್ಲ ಅನ್ನುವಂಥ ಒಂದು ಕಾರಣಕ್ಕಾಗಿ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅನ್ನುವಂಥ ವಿಷಯಕ್ಕೆ ಇವತ್ತು ರಸಮಂಜರಿ ಕಾರ್ಯಕ್ರಮ ಅದು ಕನ್ನಡ ಚಲನಚಿತ್ರ ಗೀತೆಗಳಾಗಿರ್ಬೋದು, ಹಿಂದಿ ಚಲನಚಿತ್ರ ಗೀತೆಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಒಟ್ಟಿನಲ್ಲಿ ಜಾತ್ರೆಯನ್ನು ಸಂಭ್ರಮಿಸುವ ಸಲುವಾಗಿ ಈ ಕಾರ್ಯಕ್ರಮ ಅನ್ನುವಂಥದ್ದು
ನಿಮ್ಮೆಲ್ಲರನ್ನು ಸಂತುಷ್ಟಗೊಳಿಸುವ ಉದ್ದೇಶಕ್ಕಾಗಿ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಕರು ಆರಾಧನಾ ಸಂಘದವರು, ಕಲಾ ಆರಾಧನಾ ಸಂಘದವರು. ಹಾಗಾಗಿ ಈಗಾಗಲೇ ಪ್ರಾಸ್ತಾವಿಕ ನುಡಿಗಳಲ್ಲಿ ನಮ್ಮ ಚನ್ನಬಸವರಾಜ ಕುಲಕರ್ಣಿಯವರು ಈಗಾಗಲೇ ಸಾಕಷ್ಟು ವಿಷಯಗಳು ತಮಗೆಲ್ಲ ತಿಳಿಸಿದ್ದಾರೆ. ಜಾತ್ರಾ ಮಹೋತ್ಸವ ನಡೆದು ಬಂದ ಹಾದಿ, ಜಾತ್ರಾ ಮಹೋತ್ಸವ ಮೊದಲು ಹೇಗಿತ್ತು? ಮೊದಲ ಓಕಳಿ ಇತ್ತು. ಓಕಳಿ ನಂತರ ಅದು ಕೆಲವೊಂದು ಕಾರ್ಯಕ್ರಮಗಳು ಏರ್ಪಡಿಸುವುದರ ಮೂಲಕ, ನಂತರ ರಥೋತ್ಸವವನ್ನು ಮಾಡಿದ್ರ ಮೂಲಕ ಪರಿವರ್ತನೆ ಆಯಿತು ಅನ್ನುವಂಥದ್ದು ಕೇಳಿ ಸಂತೋಷ ಆಯಿತು. ಈಗ ಜಾತ್ರಾ ಮಹೋತ್ಸವಕ್ಕೆ 20ರ ಸಂಭ್ರಮ, ಅದನ್ನೆಲ್ಲ ನೀವೆಲ್ಲ ಊರಿನವರೆಲ್ಲರೂ ಆಚರಣೆ ಮಾಡಿದ್ದೀರಿ. ನಂತರ ಈ ರಸಮಂಜರಿ ಕಾರ್ಯಕ್ರಮಕ್ಕೂ ಎಲ್ಲರೂ ಸೇರಿ ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರಿ ಅಂತ ನಾವು ಮಾತನ್ನು ಸಂದರ್ಭದಲ್ಲಿ ಹೇಳಿ, ವೇದಿಕೆ ಮೇಲಿಗೂ ಎಲ್ಲರ ಗಣ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ, ಈಗಾಗಲೇ ಇನ್ನೂ ಒಂದು ಸನ್ಮಾನಗಳನ್ನು ಮಾಡಿದ್ದೀವಿ. ಗಣ್ಯರಿಗೆ ಸನ್ಮಾನ ಮಾಡಿದ್ವಿ. ಸನ್ಮಾನ ಯಾಕೆ ಮಾಡಿದ್ರಿ ಅಂತಂದ್ರೆ, ಅವ್ರಿಗೆ ಬಸವಣ್ಣ ದೇವರು ತನು ಮನ ಧನದಿಂದ ಸಹಾಯ ಸಹಕಾರ ಮಾಡಿದ್ದಾರೆ ಅನ್ನುವಂಥ ಒಂದು ಉದ್ದೇಶದಿಂದ ನೀವು ಅವರಿಗೆ ಸನ್ಮಾನ ಮಾಡಿದ್ದೀರಿ. ಅವರಿಗೆ ಬಸವಣ್ಣನ ಆಶೀರ್ವಾದ ಫಲಹಾರ ಶಿವಿಗೆ ಹೇಳಿದ್ರು.